ಕೇರ್ ಅಂತಿರುವಂತಹ ರಾಜ್ಯ ಸರ್ಕಾರದ ನಡವಳಿಕೆಯಿಂದಾಗಿ ಕೊಡಗಿನಲ್ಲಿ ಬಿದ್ದಿರುವಂತಹ ಸುಮಾರು 2,000 ಗಿರಿಜನರು ಈಗಲೂ ರಸ್ತೆಯಲ್ಲೇ ಇದ್ದಾರೆ. ಸಮಾಜ ಕಲ್ಯಾಣ ಮಂತ್ರಿ, ಸಂಸದರು, ಶಾಸಕರು ಹೀಗೆ ದಂಡು ಪ್ರತಿನಿಧಿಗಳು ಇದ್ದರೂ ಒಬ್ಬರು ಅಲ್ಲಿ ಬಂದು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ನಿಭಾಯಿಸುವುದು ಅಥವಾ ಸಮಸ್ಯೆಯನ್ನು ನಿವಾರಿಸುವಂತಹ ಕೆಲಸಕ್ಕೆ ಕೈ ಹಾಕಿಲ್ಲ. ಶೋಂಬೇರಿಗಳ ಮಧ್ಯೆ ಜನಸಾಮಾನ್ಯರು ಕಷ್ಟದಲ್ಲೇ ದಿನದೂಡುತ್ತಿದ್ದಾರೆ. ಮುಖ್ಯಮಂತ್ರಿಗಳಿಗಂತೂ ಕಿವಿಡಾಗೋಗಿದೆ ಅನ್ಸತ್ತೆ. ಯಾಕಂದರೆ ಅವರು ಡೋಂಟ್ ಕೇರ್ ಮಾಸ್ಟ್ರು. ಇನ್ನು ಜಿಲ್ಲಾ ಮಂತ್ರಿಗಳು ಕೂಡ ನಿದ್ದೆ ಹೊಡಿತಾನೆ ಇದ್ದಾರೆ. ಈ ಮಧ್ಯೆ ವಿರಾಜಪೇಟೆ ತಾಲೂಕಿನ ದಿಡ್ಡಳ್ಳಿಯಲ್ಲಿ ನಿರಾಶ್ರಿತವಾಗಿರುವ ಇವರಿಗೆ 14ನೇ ದಿನದ ಹೋರಾಟ ಮುಂದುವರೆದಿದೆ. ಅರಣ್ಯ ಸಂರಕ್ಷಣೆ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಗುಡಿಸಲುಗಳನ್ನು ಕಿತ್ತು ಜೆಸಿಬಿ ಮೂಲಕ ನೆಲಸಮ ಮಾಡಿದೆ. ಇದನ್ನು ಖಂಡಿಸಿ ಜನ ಪ್ರತಿಭಟನೆ, ಅರಬೆತ್ತಲೆ ಮೆರವಣಿಗೆ ಪ್ರತಿಭಟನೆಯನ್ನು ನಡೆಸ್ತಾನೆ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ತಲೆ ಕೆಡಿಸ್ಕೋತಾ ಇಲ್ಲ. ಜಿಲ್ಲಾ ಮಂತ್ರಿ ಸೀತಾರಾಮ್, ಸಮಾಜ ಕಲ್ಯಾಣ ಮಂತ್ರಿ ಆಂಜನೇಯ, ಸಂಸದ ಪ್ರತಾಪ್ ಸಿಂಹ, ಶಾಸಕ KG ಬೋಪಯ್ಯ ಯಾರೂ ಭೇಟಿ ಕೊಟ್ಟಿಲ್ಲ. ಎಲ್ಲರೂ ಅವರವರ ಪಾಡಿಗೆ ಅವರವರು ಇದ್ದಾರೆ. ಇದು ಇವತ್ತಿನ ಹಣೆ ಬರಹ. ಈ ಜನ ಕುಂಭಕರ್ಣ ನಿದ್ದೆಯಿಂದ ಅಂದರೆ ಸರ್ಕಾರದವರು ಹೇಳೋ ಯಾವ ಲಕ್ಷಣವೂ ಇಲ್ಲ. ಆಲ್ರೈಟ್, ಅಲ್ಲಿಯ ಜನರ ಪ್ರತಿಭಟನೆ ಅಥವಾ ಇದು ಸೂರಿಗಾಗಿ. ಒಂದು ಕಡೆಯಿಂದ ಅವರು ಹೇಳುವುದು, ನಾವು ತಲಾಂತರದಿಂದ ಈ ಅರಣ್ಯ ಜಮೀನಿನಲ್ಲಿ ವಾಸವಾಗಿದ್ದೇವೆ. ಆದರೆ ಅರಣ್ಯ ಇಲಾಖೆ ಹೇಳೋದು ಇಲ್ಲ, ಆ ರೀತಿಯ ವಾಸವಾಗಿಲ್ಲ, ಅರಣ್ಯ ಜಮೀನನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅದು ಬಹಳ ಪ್ರಾಮುಖ್ಯವಾದಂತಹ ಅರಣ್ಯ ಪ್ರದೇಶ, ಅದು ಅಲ್ಲಿ ಬಿಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು. ಆಲ್ರೈಟ್, ಕಾನೂನಿನ ಪ್ರಕಾರ ಏನೇ ಇರಬಹುದು, ಆದರೆ ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅವರನ್ನು ಹೊರಕ್ಕೆ ಅಥವಾ ತಂದು ಅಥವಾ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅದರ ಪರಿಹಾರ ಮಾಡುವ ಬದಲು ಒಬ್ಬರು ತಲೆ ಹಾಕಲ್ಲ ಅಂದರೆ ಅರ್ಥ ಏನು? ಬಹುಶಃ ಹೀಗೆ ನೀವು ಜನರನ್ನು ಹೋರಾಟಕ್ಕೆ ಹೇಗೆ ತಳ್ಳುತ್ತೀರಿ ಅಥವಾ ವ್ಯವಸ್ಥೆಯಿಂದ ಹೊರಗಡೆ ನಡೆಯುವ ಹೋರಾಟಗಳಿಗೆ ಹೇಗೆ ಪ್ರೇರೇಪಿಸ್ತೀರಿ ಹುಡುಗರುಗಳನ್ನು ಅಥವಾ ಯುವಕರನ್ನ ಅಂತಂದರೆ ಹೀಗೆ ನೆಗ್ಲೆಕ್ಟ್ ಮಾಡಿ ಜಿಲ್ಲಾ ಮಂತ್ರಿಗಳು ನೋ, MP ನೋ, MLA ನೋ, ಮಿನಿಸ್ಟರು ನೋ. ಅಂದರೆ ಸಮಾಜ ಕಲ್ಯಾಣ ಮಂತ್ರಿ ಏನಾದ್ರು ಕೇಳೋಣ ಅಂತಂದರೆ ಕೈಗೆ ಸಿಗಂಗಿಲ್ಲ. ಯಾರೂ ಕೈಗೆ ಸಿಗಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗ ಅವ್ರಿಗಿರೋ ಯೋಚನೆ ಒಂದೇ, ನಮ್ಮ ವ್ಯವಹಾರ ಯಾವುದಾದ್ರು ಹೊರಕ್ಕೆ ಬರುತ್ತಾ, ಏನಾದ್ರು ಪ್ರಕಟ ಆಗ್ಬಿಡುತ್ತಾ, ಅಥವಾ CBI ಯಾವ್ದಾದ್ರು ಪ್ರಾಬ್ಲಮ್ ಕೊಡುತ್ತಾ, ಬರೀ ಈ ಚಿಂತೆಲೇ ಇದ್ದಾರೆ ಪಾಪ ಅವರು. ಯಾರಿಗೆ ಫೋನ್ ಹಾಕಿ ಕೇಳಬೇಕು, ಯಾರಿಗೆ ಫೋನ್ ಹಾಕ್ತೆ ಬಿಡಬೇಕು, ಬರೀ ಇದೇ ಗೊಂದಲದಲ್ಲಿದ್ದಾರೆ. ಮಲ್ಕೊಂಡ್ರು ಅಷ್ಟೇ, ಎದ್ರು ಅಷ್ಟೇ. ಆಲ್ರೈಟ್, ಏನೋ ನಮ್ಮ ಪುಣ್ಯ ಸ್ಥಳೀಯ ಶಾಸಕರಾಗಿರುವಂತಹ KG ಬೋಪಯ್ಯನವರೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರಂತೆ. ಕೇಳ್ಬಿಡೋಣ ಏನು ಸಮಾಚಾರ ಅಂತ. ಅವ್ರದ್ದೇ ಕ್ಷೇತ್ರ ತಾನೆ, ನೋಡಬೇಡ. ನಮಸ್ಕಾರ, ಗುಡ್ ಮಾರ್ನಿಂಗ್ ಬೋಪಯ್ಯನವ್ರಿಗೆ. ಗುಡ್ ಮಾರ್ನಿಂಗ್. ಈ ಜಾಗ ನಿಮ್ಮ ಏರಿಯಾ ಬರುತ್ತಾ? ಅಂದರೆ ನಿಮ್ಮ ಶಾಸಕ ಏರಿಯಾಗೆ? ಹೌದೌದು. ಹಾಗಾದ್ರೆ ಏನು ಪ್ರಾಬ್ಲಮ್ ಅದು? ಈಗ ಅದು ಒರಿಜಿನಲಿ ಏನಿತ್ತಂದ್ರೆ ರಿಸರ್ವ್ ಫಾರೆಸ್ಟ್, ಅದ್ರ ಬಗ್ಗೆ ಇದೇನಿಲ್ಲ, ಬಫರ್ ಝೋನ್ ಅಂತ ಡಿಕ್ಲೇರ್ ಆಗಿದೆ. ಸರಿ. ಅದರಲ್ಲಿ ಇವತ್ತು ಆ ಗಿರಿಜನ ಇವರೆಲ್ಲ ಇತ್ತೀಚೆಗೆ ಏಕಕಾಲದಲ್ಲಿ 570 ಕುಟುಂಬಗಳು ಬಂದು ಶೆಡ್ ಹಾಕಿಲ್ಲ. ಓಕೆ. ಒಂದು 10 ಜನ ಏನೋ ಮೊದಲು ಬಂದಿದ್ದಾರೆ. ಆಗ್ಲೇ ಅರಣ್ಯ ಇಲಾಖೆಯವರು ಸ್ಟ್ರಿಕ್ಟ್ ಆಗಿ ತಗೊಂಡಿದ್ರೆ ಈ ಸಮಸ್ಯೆನೇ ಉದ್ಭವ ಆಗ್ತಿತ್ತಿಲ್ಲ. ಆಯ್ತು. ಕೊನೆಗೆ ಎಲ್ಲರೂ ಬಂದು ಅವ್ರನ್ನ ಕೂರಿಸಿ, ನಿಮಗೆಲ್ಲ ಅಲ್ಲಿ 1 ಎಕರೆ ಕೊಡ್ತೇವೆ, ಇನ್ಕ್ಲೂಡಿಂಗ್ ಫಾರೆಸ್ಟ್ ಮಿನಿಸ್ಟರ್, ನಮ್ಮ ಉಸ್ತುವಾರಿ, ಸ್ಥಳೀಯ ಕೆಲವು ಕಾಂಗ್ರೆಸ್ನವರು, ಆಮೇಲೆ ಸೋ ಕಾಲ್ಡ್ NGOs ಅವರಿಗೆ ಹೇಳಿದ್ದಾರೆ. ಹಲೋ, ಹಾ ಕೇಳಿಸ್ತಿದೆ. ಅದು ಆದ ನಂತರ ಬಹುಶಃ ಇವರು ಯಾಕೆ ಖಾಲಿ ಮಾಡಿದ್ರು ಅಂತ ಅವ್ರನ್ನ ಏಕಿ ಪೊಲೀಸು ಇನ್ನೊಂದು ತಗೊಂಡೋಗಿ ಖಾಲಿ ಮಾಡಿಸಿದ್ದಾರೆ. ಆಯ್ತು. ಈಗ ಖಾಲಿ ಮಾಡಿಸಿ ಆದ್ಮೇಲೆ ನಾನು ಸ್ಥಳಕ್ಕೆ ಹೋದೆ. ಕಾನೂನು ರೀತಿಯಲ್ಲಿ ಅದನ್ನ ಹಕ್ಕುಪತ್ರ ಕೊಡಕ ಆಗೋದಿಲ್ಲ. ಕೊಟ್ರೆ 2005ಕ್ಕೆ ಮೊದಲು ಇದ್ದಿದ್ರೆ ಪ್ರಶ್ನೆನೇ ಇಲ್ಲ. ಫಾರೆಸ್ಟ್ ಡೆವಲಪರ್ಸ್ ಆಕ್ಟ್ ಅಲ್ಲಿ ನಾನೇ ಕೊಟ್ಟಿದ್ದೀನಿ 3000 ಜನಕ್ಕೆ, ಇನ್ನೂ ಕೊಡಿಸ್ತೀನಿ ಅಂದೆ. ಈಗ ಏನೇ ಮಾಡಕ್ ಹೋದ್ರು ಅದು ವೈಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ನನ್ನ ಮೇಲೆ ಆಲ್ರೆಡಿ ಒಂದು ಕೇಸ್ ಇಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ಜಸ್ಟ್ ಎಕ್ಸಿಸ್ಟಿಂಗ್ ರೋಡ್ ರಿಪೇರಿ ಮಾಡಿದಕ್ಕೆ ಖಂಡಿತ ಹಾಕ್ತಾರೆ. ಅದಕ್ಕೆ ನಾನು ಬದಲಿ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅವ್ರನ್ನೆಲ್ಲ ಮನವೊಲಿಸಿ ಬೇರೆ ಜಾಗವನ್ನು ಗುರುತು ಮಾಡಕ್ಕೆಲ್ಲ ಹೇಳಿತ್ತು. ಆದ್ರೆ ಅಧಿಕಾರಿಗಳು ಏನು ಎಲ್ಲ ತಪ್ಪು ಮಾಹಿತಿ ಕೊಡೋದು. ಅಲ್ಲೋಗಿ ನೋಡಿದ್ರೆ ಅದನ್ನ ಯಾರ್ಯಾರೋ ಆಕ್ಯುಪೈ ಮಾಡಿದ್ರು. ಆದ್ರೂ
ಇವತ್ತು ಹೈಕೋರ್ಟ್ ಆರ್ಡರ್ ಇದೆ, ಖಾಲಿ ಮಾಡಿಸಿ ಅವ್ರಿಗೆ ನಾನು 3 ದಿವಸ ಅವರಿಗೆ ಕಾಲಾವಕಾಶಕ್ಕೂ ಒಪ್ಕೊಂಡಿದ್ರು. ಅದು ಆದ್ಮೇಲೆ ಅಲ್ಲಿ ಜಾಗ ಇಲ್ಲ, ಮತ್ತೆ ಅವರಿಗೆ ಅಲ್ಲಿ ಏನು ವ್ಯವಸ್ಥೆ, ಕನಿಷ್ಠ ಊಟ, ನೀರು ಮತ್ತು ಈ ಶೌಚಾಲಯ ವ್ಯವಸ್ಥೆ ಮಾಡಿದ್ದು. ಬೋಪಯ್ಯನವರೇ, ನನ್ನ ಪಾಯಿಂಟ್ ಅವ್ರಿಗೆ ನೀವು ಆಲ್ಟರ್ನೇಟ್ ಕೊಡೋದು ಮಾಡೋದು ಎಲ್ಲ ಕರೆಕ್ಟು. ಬಟ್ ಒಬ್ಬರು ಶಾಸಕರಾಗಿ, ಒಬ್ಬರು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಮಂತ್ರಿಗಳು ಅಥವಾ ಸಮಾಜ ಕಲ್ಯಾಣ ಮಂತ್ರಿಗಳು ಯಾರೋ ಅವ್ರಿಗೊಂದು ಏನಾದ್ರು ಒಂದು ಶೆಡ್ಡೋ ಗಿಡ್ಡೋ ಹಾಕಿ ಒಂದು ಬದಲಿ ವ್ಯವಸ್ಥೆ ಮಾಡಿ ಚಳಿಗಾಲದಲ್ಲಿ ಇರಿ ಇಲ್ಲಿ, ಆಮೇಲೆ ನೋಡೋಣ ಹುಡ್ಕೋಣ ಇದಕ್ಕೆ ಏನಾದ್ರು ಒಂದು ಜಾಗ ಅಂತ ಯಾರು ಹೇಳಕ್ಕಾಗಲ್ವಾ? ಅಲ್ಲ ನಾನು ಅಲ್ಲಿಗೆ ಬರ್ತೇನೆ. ಅದು ಆದ ಮೇಲೆ ಯಾರು ಹೋದ್ರು ಇದು ಮಾಡಿದ್ರು ಅಂತ ಗೊತ್ತಿಲ್ಲ. ನಾವು ಇಲ್ಲಿ ಬಿಟ್ಟು ಬರಕ್ಕೆ ತಯಾರಿಲ್ಲ, ನಮಗೆ ಇಲ್ಲೇ ಕೊಡಬೇಕು ಅಂತ ಕೇಳಿದ್ರು. ಓಕೆ, ಈಗ ಕಾನೂನಿನ ಪ್ರಕಾರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಗ್ಯಾರಂಟಿ ಆಯ್ತಲ್ವಾ? ನನ್ನ ಪ್ರಕಾರ ಹಾಗೆ ಇದೆ. ರೈಟ್, ಅಂದ್ರೆ ಈಗ ಆಲ್ಟರ್ನೇಟ್ ಇಸ್ ದಿ ಓನ್ಲಿ ದಾರಿ. ಹೌದೌದು. ಅದಕ್ಕೆ ಈ ಜಿಲ್ಲಾ ಆಡಳಿತ ಆಗ್ಲಿ, ಈಗ ಯಾಕೆ ನೀವು ಮಗದೊಮ್ಮೆ ಹೋಗಿ ಪ್ರಯತ್ನ ಮಾಡಬಾರ್ದು? ನಿಮ್ದೇ ಕ್ಷೇತ್ರ. ಇವತ್ತು ಹೋಗ್ತಾ ಇದ್ದೀನಿ. ಹೋಗಿ ಆಚೆ ಬರೋ ವ್ಯವಸ್ಥೆನಾದ್ರೂ ಮಾಡಿ. ಅದಕ್ಕೆ ಬದಲಿ ವ್ಯವಸ್ಥೆಗಳು ಏನಿದೆ ಅವ್ರದ್ದು ಏನ್ ಮಾಡ್ತಿರುತ್ತೆ ಗೌರ್ಮೆಂಟ್ಗಳೆಲ್ಲ, ಜಿಲ್ಲಾ ಮಂತ್ರಿ, ಸಮಾಜ ಕಲ್ಯಾಣ ಏನ್ ಮಾಡ್ತಿರ್ತಾರೆ? ಅವ್ರಿಗೆ ಏನು ಅವರು ಎಲ್ಲ ಕೇಸ್ ಹಾಕೊಳ್ಳೋದು, ಇನ್ನೊಂದು ಮಾಡೋದು, ಅದೇ ಬಡವರನ್ನ ಖಾಲಿ ಮಾಡಿಸೋದು. ಅಲ್ಲಿ ಪಕ್ಕದಲ್ಲೇ ಈಗ ಅವ್ರ ಬಡವರ ಬಗ್ಗೆ ಕಾಳಜಿ ತಗೊಳ್ತಿದ್ರೆ ನೀವಾರು ತಗೋಬೇಕಲ್ಲ. ಅಲ್ಲ, ನಾನು ಬದಲು ವ್ಯವಸ್ಥೆ ಈಗ ಅಧಿಕಾರಿಗಳು ಇದೆ, ಖಾಲಿ ಮಾಡಿಸೋದಕ್ಕೆ ನನಗೆ ಆಗ್ತದ. ಈಗ ಪೋಸ್ಟ್ ಮಾರ್ಟಮ್ ಬೇಡ, ಇವತ್ತು ನೀವು ಸ್ಪಾಟ್ಗೆ ಹೋಗ್ತೀರಾ ಅಲ್ವಾ? ಹೌದೌದು. ಯು ವಿಲ್ ಮೇಕ್ ಎ ಅನದರ್ ಅಟೆಂಪ್ಟ್ ತಾನೆ? ಖಂಡಿತ ಮಾಡ್ತೀನಿ. ನೋಡೋಣ, ನಾನು ಇಡೀ ದಿನ ನೋಡಿರ್ತೀನಿ, ರಾತ್ರಿ ತಿಳ್ಕೊತೀನಿ ಏನು ಅಂತ ಸರ್. ಥ್ಯಾಂಕ್ ಯು. ಆಲ್ ರೈಟ್, ಮಾನ್ಯ ಶ್ರೀ ಬೋಪಯ್ಯನವರು ಆ ವಿವರವನ್ನು ಕೊಡ್ತಿದ್ದಾರೆ. ಅರಣ್ಯ ಇಲಾಖೆಯ ಜಮೀನೇ ಆಗಿದ್ರೆ ಕಾನೂನು ಪ್ರಕಾರ ಅದನ್ನು ಕೊಡಲಿಕ್ಕೆ ಬರಲ್ಲ. ಈಗ ಸ್ಥಳೀಯರು ಕೊಟ್ಬಿಡ್ತೀನಿ ಅಂತಂದ್ರು ನಾಳೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕಿತ್ಕೊಂಡು ಹೋಗುತ್ತೆ. 2005 ಮೊದಲು ಅರಣ್ಯದ ಒಳಗಡೆ ಇದ್ದವರಿಗೆ ಆ ಹಕ್ಕು ಆಟೋಮ್ಯಾಟಿಕ್ ಆಗಿ ತಂದೆ ತಾನಾಗಿ ಸ್ಥಾಪಿತವಾಗಿಬಿಡುತ್ತೆ. ಅದಾದ ನಂತರದವರಿಗೆ ಅದು ಸಿಕ್ಕಲ್ಲ ಅನ್ನೋದು ಒಂದು ನಿಯಮ ಮಾಡಿದ್ದಾರೆ. ಲೆಟಸ್ ಇವತ್ತೇನು ಬೆಳವಣಿಗೆ ಮಾಡ್ತಾರೆ. ಆದರೆ ರಾಜ್ಯ ಸರ್ಕಾರ ಒಂದು ಕಡೆ ನೆಮ್ಮದಿಯಿಂದ ನಿದ್ದೆ ಹೊಡಿತಾ ಇದ್ದರೆ, ಮಂತ್ರಿನೋ ಜಿಲ್ಲಾ ಮಂತ್ರಿನೋ ಯಾರೇ ಇರ್ಬೋದು, ಇಲ್ಲಿ ರಾಜಕಾಲುವೆ ಒತ್ತುವರಿಯೋದಕ್ಕೊಂದು ಉತ್ತಮ ಉದಾಹರಣೆ. ಹೆಂಗೆ ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಾದರೆ ಈಗ ಅದಲ್ಲ. ಈಗ ಮೀಸಲು ಅರಣ್ಯ ಪ್ರದೇಶವನ್ನೇ ರಾಜಧಾನಿನಲ್ಲೇ ಖಾಸಗಿಯವರು ಕೂಡ ಹೊರಟಿದ್ದಾರಂತೆ. ಇದುಪ್ಪ ಗೋಲ್ಮಾಲ್ ಅಂದರೆ. ಒಂದು ಕಡೆ ಅರಣ್ಯ ಭೂಮಿ ಒತ್ತುವರಿ ತೆರವು ನೆಪದಲ್ಲಿ ನೆಲೆ ಕಳೆದುಕೊಂಡಿರುವ ಆದಿವಾಸಿಗಳು, ಮಡಿಕೇರಿಯಲ್ಲಿ 577 ಕುಟುಂಬಗಳು ಅಹೋರಾತ್ರಿ ಹೋರಾಟ. ಸೀದಾ ಮಡಿಕೇರಿಯಿಂದ ಬೆಂಗಳೂರಿನ ಮಾಚೋಹಳ್ಳಿಗೆ ಹೋಗೋಣ. ಇದು ಮಾಚೋಹಳ್ಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಈ ಕಾಡಿನ ವಿಸ್ತೀರ್ಣ 145 ಎಕರೆ ಮತ್ತು 12 ಗುಂಟೆ. ಈಗ ಈ 145 ಎಕರೆ ಪ್ರದೇಶದಲ್ಲಿ ಬರೋಬ್ಬರಿ 96 ಎಕರೆ ಅರಣ್ಯ ಭೂಮಿಯನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ 32 ಸಂಸ್ಥೆಗಳಿಗೆ ಹರಿದು ಹಂಚಲು ತೀರ್ಮಾನಿಸಿದೆ. ವಿಚಿತ್ರ ಅಂದ್ರೆ, ಈ ಜಮೀನನ್ನ ಅರಣ್ಯ ಇಲಾಖೆಯ ಹೆಸರಿಗೆ ಪಹಣಿ ಮಾಡಿಸುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಹಲವು ಸಲ ಪತ್ರ ಬರೆದರೂ ಪ್ರಯೋಜನವಾಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇರೆಗೆ ಸಚಿವ ಕಾಗೋಡು ತಿಮ್ಮಪ್ಪ ಅವರ ನೇರ ಸುಪರ್ದಿಯಲ್ಲಿ ಬರುವ ಕಂದಾಯ ಇಲಾಖೆಯೇ ಮೀಸಲು ಅರಣ್ಯ ಪ್ರದೇಶವನ್ನ ಹಂಚಲು ಸರ್ವಸನ್ನದ್ಧವಾಗಿದೆ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ಸ್ವತಃ ಜಾತಿಯ ಒಂದು ಮಠಕ್ಕೆ ಅವರಿಗೆ 5 ಎಕರೆಗಳು, ಕರ್ನಾಟಕ ಪ್ರದೇಶ ಕುರುಬರ ಸಮಾಜಕ್ಕೆ 5 ಎಕರೆ, ಹೀಗೆ ಒಂದು 30 ಜಾತಿಗಳಿಗೆ ಜಮೀನನ್ನ ಹಂಚಲಿಕ್ಕೆ ಹೊರಟಿದ್ದಾರೆ. ಮೀಸಲು ಅರಣ್ಯನ ನಾಶ ಮಾಡಕ್ಕೆ ಹೊರಟಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಆಸಕ್ತಿಯನ್ನು ನಾನು ಇಲ್ಲಿ ಖಂಡಿಸಬೇಕಾಗುತ್ತೆ. ಇದು ಅರಣ್ಯಗೆ ಉಳಿಸಬೇಕು. ಸಂಘ ಸಂಸ್ಥೆಗಳಿಗೆ ಅರಣ್ಯ ಹಂಚೋದು ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೇ. ಅರಣ್ಯ ಬೆಳೆಸಿ ನಾಳೆ ಉಳಿಸಿ ಅಂತ ಹೇಳ್ತಾರೆ. ಬೆಂಗಳೂರಿಗೆ ಬರೀ 16 ಕಿಲೋಮೀಟರ್ ದೂರದಲ್ಲಿ ಬೇರೆ ಭೂಮಿ ಕೊಡಿ, ಬೆಂಗಳೂರು ಪಕ್ಕದಲ್ಲಿ ಕೂಡ ನಾನು ಕೊಂಡು ಕೊಡಿಬೇಕಾದ್ರೆ ಏನು ಬೇಕು, ಅರಣ್ಯ ಮಾತ್ರ ಅರಣ್ಯವಾಗಿರಿಸಿ. ಒಂದು ಕಡೆ ಇವೆಲ್ಲ ನಡೀತಾ ಇದ್ರೆ, ಗದಗದಲ್ಲಿ ವೈದ್ಯ ವಿಜ್ಞಾನ ಸಂಸ್ಥೆ ಹೊರಗುತ್ತಿಗೆ ನರ್ಸ್ಗಳು ಅದೇ ಹಾದಿ ತುಳಿದಿದ್ದಾರೆ. ರಾತ್ರಿ 70ಕ್ಕೂ ಹೆಚ್ಚು ಮಂದಿನ ಮಜಾ ಮಾಡಿದ್ದಾರೆ. ಆದರೆ ಅವರು ನಮ್ಮನ್ನು ವಾಪಸ್ ಸೇರಿಸ್ಕೋಬೇಕು ಅಂತ ಅವರು ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಆದರೂ ಯಾರೂ ಕೇಳ್ತಿಲ್ಲ. ಒಂದಷ್ಟು ಗರ್ಭಿಣಿ ನರ್ಸ್ಗಳಿದ್ದಾರಂತೆ, ಅವರು ಅಸ್ವಸ್ಥರಾಗಿದ್ದಾರೆ ಅಂತ ವರದಿಗಳು ಬರ್ತಾ ಇದೆ.
ಕಾಯಂ ನೌಕರರು ಎಲ್ಲ ಬಂದಾಗ ನಮ್ಮನ್ನ ತೆಗಿತೀರಾ ಅಂತ ನಾವು ಅಂದಾಗ, ಇಲ್ಲ ನಿಮ್ನೇನು ತೊಗೊಳೋದಿಲ್ಲ, ನಮ್ಗೆ 172 ಮೆಂಬರ್ಸ್ ಬೇಕು, ಅವ್ರು ಬಂದಾಗೂ ನಿಮ್ಮನ್ನ ಕೆಲಸ ಮುಂದುವರಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋ ಮಟ್ಟ ನಾವು ಈ ಥರ ಧರಣಿ ಎಲ್ಲ ಮುಂದುವರಿಸ್ತೀವಿ. ಒಂದು ಅಧಿಕಾರಿಗಳು ನೀವು ಏತಕ್ಕೋಸ್ಕರ ಮಾಡ್ತಿದ್ದೀರಿ ಏನು ಅಂತ ಇದುವರೆಗೂ ಏನೂ ಕೇಳಿಲ್ಲ. ಕಿವಿಯಾದವ್ರು ಬಂದರೂ ಕೂಡ ನಿಮ್ಮನ್ನು ನಾವು ಇಲ್ಲಿ ಕಾಯಮಾಗಿ ನಾವು ನಿಮ್ಮ ದುಡ್ಡು ಸೋತೀವಿ, ನಿಮ್ಮನ್ನ ಕೈ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ಕೈ ಬಿಡೋದಿಲ್ಲ ಅಂತ ನಮಗೆ ಆ ದಿನ ಭರವಸೆ ಕೊಟ್ಟರು. ಏಕಾಏಕಿಯಾಗಿ ನಾವು ಅಲ್ಲಿ ಹೋದಾಗ ನಾವು ಕಿವಿಯಿಂದ ಕಾಯಂ ನೌಕರು ಬರ್ತಾ ಇದ್ದಾರೆ, ಆದ್ದರಿಂದ ನಿಮ್ಮನ್ನ ತೇರ್ಗಡೆಗೊಳಿಸ್ತಾ ಇದೀವಿ ಅಂತ ನಮ್ಗೆ ಹೇಳಿದ್ರು. ನಮ್ಮ ಮನೆ ಪರಿಸ್ಥಿತಿ ಅಂತ ಅವ್ರಿಗೆ ಎಲ್ಲರಿಗೂ ಗೊತ್ತೈತಿ. ಮೂಡಿಗೆರೆ ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಕುಮಾರಸ್ವಾಮಿ ಅವರ ಸಾಂಸಾರಿಕ ಕಲಹ ಮತ್ತೆ ಏನೋ ಬೀದಿಗೆ ಬಂದಿದೆಯಂತೆ. ಅವರ ಪತ್ನಿ HR ಮನೆಯಲ್ಲಿ ಲೇಔಟ್ನಲ್ಲಿರುವ ಅವರ ಮನೆ ಮುಂದೆ ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾನು ಯಾರ ಜೊತೆ ಏನಾದ್ರು ಇರ್ತೀನಿ, ಕೇಳಬೇಡ ಅಂತೇನೋ ಕೇಳಿದ್ರು ಅಂತ ಈಕೆ ಆರೋಪ. ಮತ್ತೆ ಮನೆಗೆ ಒಂದೇ ಹಿಂದೆ ಇದೆಲ್ಲ ಗೊತ್ತಿತ್ತು, ನೋಡಿದ್ರಿ ಎಲ್ಲ. ಧರ್ಮಸ್ಥಳಕ್ಕೆ ಬಂದು ಪ್ರಾಮಿಸು ಮಾಡಿದ್ರು. ನಾನು ತುಂಬಾ ಸಂತೋಷವಾಗಿ ವಾಪಸ್ ಬಂದೆ. ಇವಾಗ ನನ್ನ ಹಸ್ಬೆಂಡ್ ಎಲ್ಲ ಕೆಟ್ಟದೆಲ್ಲ ಹೊಟ್ಟೋಗಿದೆ, ಇವಾಗ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ. ನಂದು ದೌರ್ಬಲ್ಯ, ನಾನು ಇದನ್ನೆಲ್ಲ ಬಿಡಕ್ ಸಾಧ್ಯನೇ ಇಲ್ಲ, ನೀನು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು ಅಂತ ಮತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಲಗೇಜ್ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಬೀಗ ಹಾಕೊಂಡು ಹೊಟ್ಟೋಗಿದ್ದಾರೆ. ಎಷ್ಟು ಫೋನ್ ಮಾಡಿದ್ರು ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ಈಗ ನೋಡಿದ್ರೆ ನನಗೆ ತವ್ರ ಮನೆಯವರು ಸೇರಿಸ್ಕೊಳ್ತಾ ಇಲ್ಲ. ಗಂಡನು ಈ ರೀತಿ ರಾತ್ರಿ ಹಿಂಗ್ ಹೊರಗಡೆ ಬಿಟ್ಟೋದ್ರೆ ನಾನು ಎಲ್ಲಿಗೆ ಹೋಗ್ಬೇಕು? ಜ್ಯೋತಿಷ್ಯ ಹೇಳುತ್ತಿದ್ದಂಥ ಆರ್ಯವರ್ಧನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಬೆಂಗಳೂರು ರಾಜರಾಜೇಶ್ವರಿ ನಗರ ಪೊಲೀಸರು ಮತ್ತೆ ಅವರನ್ನು ಬಂಧಿಸಿದ್ದಾರೆ. ಅವರ ಹಿಂದೆ ಈಗಾಗಲೇ ಮಹಿಳೆಯರು ದೌರ್ಜನ್ಯ ಅಥವಾ ಅವರ ಕಿರುಕುಳದ ಆಧಾರದ ಮೇಲೆ ಕೊಟ್ಟಿದ್ದ ದೂರಿನ ಹಿಂದೆ ಅವರು ಬಂಧನವಾಗಿತ್ತು, ಬೇಲ್ ಕೂಡ ಸಿಕ್ಕಿತ್ತು. ಆದರೆ ಈಗ ಮತ್ತೆ ಅವರನ್ನು ಬೇರೆ ಪ್ರಕರಣಗಳಲ್ಲಿ ಬಂಧಿಸಲಾಗಿದೆ. ಈ ಮಧ್ಯೆ ಪ್ರಣವಾನಂದ ಸ್ವಾಮೀಜಿಯವರು ಅವರು ಒಳ್ಳೆಯವರು ಅಂತ ಹೇಳಿದ್ದಾರೆ. ನಿನ್ನೆ ಅವರ ಮೇಲೆ ಏನೋ ಒಂದು ಕೇಸ್ ಆಗಿದ್ರು, ಸೊ ಅವರ ಜಾಮೀನು ತಗೊಂಡು ಹೊರಗಡೆ ಇದ್ದಾರೆ. ಆದರೆ ಮತ್ತು ಅವರನ್ನೇ ಮನೆ ಹೋಗಿ ಬೇರೆ ಒಂದು ವಿಷಯಕ್ಕೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡ್ಬಂದು ಈ RR ಪೊಲೀಸ್ ಸ್ಟೇಷನ್ ಕುಂದಿಸಿದ್ದಾರೆ. ಇವಾಗಲೂ ಕೂಡ ನಮ್ಮ ಲಾಯರ್ ಜೊತೆ ಇದೆ, ಭಕ್ತರ ಜೊತೆ ಇದೆ, FIR ಕಾಪಿ ಕೊಟ್ಟಿಲ್ಲ. ಪೂಜ್ಯ ಗುರುಗಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದನ್ನ ಟ್ರ್ಯಾಕ್ಟರ್ನಲ್ಲಿ ಕುಳಿತುಕೊಳ್ಳುವ ಆಸೆಯ ಪುಟಾಣಿ ಬಾಲಕನ ಪ್ರಾಣಕ್ಕೆ ಎರವಾಗಿದೆ. ಟ್ರ್ಯಾಕ್ಟರ್ ಸಹಿತ ಬಾವಿಗೆ ಬಿದ್ದು 6 ವರ್ಷದ ಬಾಲಕ ಮೃತಪಟ್ಟಿರುವ ಈ ದುರಂತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಾದ್ಯಾನವಾಡಿ ಗ್ರಾಮದಲ್ಲಿ ನಡೆದಿದೆ. ವಿಜಯ್ ಖೋತ ಅನ್ನೋರು ಬಾವಿ ಸುತ್ತ ತಡೆಗೋಡೆ ನಿರ್ಮಿಸುವ ಸಲುವಾಗಿ ಟ್ರ್ಯಾಕ್ಟರ್ನಲ್ಲಿ ಮಣ್ಣು ಹಾಕ್ತಿದ್ರು. ಆಗ ಸ್ವಪ್ನಿಲ್ ಅನ್ನೋ ಹುಡುಗ ಹಠ ಹಿಡ್ದ, ನಾನು ಟ್ರ್ಯಾಕ್ಟರ್ನಲ್ಲಿ ಕೂರಲೇಬೇಕು ಅಂತ ಕೂರಿಸಿದ್ರು. ಅದಾದ ಮೇಲೆ ಟ್ರ್ಯಾಕ್ಟರು ನಿಯಂತ್ರಣ ತಪ್ಪಿ ಬಾವಿಗೆ ಬಿದ್ದು ಬಿಡ್ತು. 5 ಗಂಟೆಗಳ ಕಾರ್ಯಾಚರಣೆ ಆಯಿತು. ಅಂತಿಮವಾಗಿ ಬಾಲಕನ ಶವವನ್ನು ಹೊರಕ್ಕೆ ತೆಗೆಯಲಾಗಿದೆ. ಡ್ರೈವರ್ ಪೌಂಡರ್ ಆಗ್ತಾರೆ ರೀ, ಬಾವಿ ಕಟ್ಸಿದ್ದೀವಿ ಹಳಿ ಬಾವಿ. ನಂತರ ನಾವು ಸೈಡ್ ಎಲ್ಲ ಮೂರು ಮಕ್ಸಾಕತ್ತಿದ್ದೀವಿ ರೀ. ಇಂಥ ರಿವರ್ಸ್ ಹಾಕಿ ಇಲ್ಲಿ ಡಂಪಿಂಗ್ ಮಾಡಿಸಲು ಇದು ಮಾಡಿದ್ದೀವಿ ರೀ. ನಾವು ಹಿಂದೆ ಇದ್ದೀನಿ ರೀ. ಅದ ನಂತರ ಎಕ್ದಮ್ ಕುಸ್ಕೊಂಡು ಒಳಗೆ ಹೋಯ್ತು ರೀ. ಅದೆಲ್ಲ ನಾನು ಹತ್ರಗಿಂದ ಒಳಗೆ ಹೋಗಿನ್ರಿ. ಅವು ಮಷಿನ್ದಾಗ ಕೂತಿದ್ರಿ ಇಂಜಿನ್ದಾಗ. ಅರ್ಜೆಂಟ್ ಎಕ್ದಮ್ ಕುಸ್ಕೊಂಡು ಒಳಗೆ ಹೋಯ್ತು ರೀ. ಬಾವಿ ಕಾಂಪೌಂಡ್ ಮಾತ್ರ ಸರಿಯಾಗಿ ಕ್ಯೂರಿಂಗ್ ಆಗಿರ್ಲಿಲ್ಲ. ಅದು ಲೋಡ್ ತಗೋತಾ ಕೊನೆಗೆ ಈ ಮಣ್ಣನ್ನು ಸಾಗಿಸ್ತಕ್ಕಂತ ಟ್ರ್ಯಾಕ್ಟರ್ ಅದರೊಳಗೆ ಜಾರ್ಕೊಂಡು ಹೋಗ್ಬಿಡ್ತು. ಅದರೊಳಗೆ 2 ದೊಡ್ಡವರು ಮತ್ತು ಒಂದು ಸಣ್ಣ ಹುಡುಗ, ಅವ್ರಿಬ್ರು ಜಂಪ್ ಮಾಡ್ಬಿಟ್ಟು ಮೇಲೆ ಹೋಗಿದಾರೆ. ಅವರು ಈ ಹುಡುಗ ಅಲ್ಲಿ ರಾಡ್ ಇಟ್ಕೊಂಡಿದ್ದವನು ಆದ್ರೆ ಟ್ರ್ಯಾಕ್ಟರ್ ಜೊತೆಗೆ ಹೋಗ್ಬಿಟ್ಟ. ನೋಟು ನಿಷೇಧ ಬಳಿಕ ಡಿಜಿಟಲ್ ಪಾವತಿಗೆ ಒತ್ತು ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ ನಗದು ವರ್ಗಾವಣೆ ಮೇಲೆ ಮಿತಿ ಮತ್ತು ತೆರಿಗೆ ವಿಧಿಸುವ ಸಾಧ್ಯತೆ ಇದೆ ಅಂತಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥೆ ಅರುಂಧತಿ ಭಟ್ಟಾಚಾರ್ಯ ನೇತೃತ್ವದ ಬ್ಯಾಂಕರ್ಗಳ ನಿಯೋಗದೊಂದಿಗೆ ಈ ವಾರ ಹಣಕಾಸು ಮಂತ್ರಿ ಅರುಣ್ ಜೇಟ್ಲಿ ಪೂರ್ವ ಸಮಾಲೋಚನೆಯನ್ನು ನಡೆಸ್ತಾರೆ. ಈ ವೇಳೆ ನಗದು ವರ್ಗಾವಣೆ ಮೇಲೆ ಮಿತಿ ಹಾಗೂ ತೆರಿಗೆ ವಿಧಿಸುವಂತೆ ಸಲಹೆಯನ್ನು ನೀಡುತ್ತಾರೆ ಅನಿಸ್ತಿದೆ. ಅರ್ಥವ್ಯವಸ್ಥೆಯಲ್ಲಿ ನಗದು ನಿರ್ವಹಣೆ ದುಬಾರಿ ಅನ್ನೋದು ಅವರೆಲ್ಲರ ವಾದ. ನೋಡೋಣ ಏನು ಮಾಡ್ತಾರೆ. ಆದರೆ ಫೆಬ್ರವರಿ 1ರಂದು ಮಂಡನೆ ಆಗಲಿರುವಂತಹ ಬಜೆಟ್ನಲ್ಲಿ ಇದನ್ನೆಲ್ಲ ಅಳವಡಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಹಲವಾರು ಇಂತಹ ಕಾನೂನುಗಳು, ಹೊಸ ಕಾನೂನುಗಳು ಬರಬಹುದು ಅಂತ ಹೇಳ್ತಿದ್ದಾರೆ. ಒಂದು ಕಾನೂನು ಬರಬಹುದು ಅಂತಿರೋದು, ನೀವು ಎಷ್ಟು ನಗದನ್ನು ಇಟ್ಟುಕೊಳ್ಳಬಹುದು ಮನೆಯಲ್ಲಿ ಅಥವಾ ವೈಯಕ್ತಿಕವಾಗಿ ನಗದು ಅನ್ನೋದಕ್ಕೆ ಒಂದು ಮಿತಿ ಹಾಕ್ತಾರೆ ಅಂತ. ಅಂದರೆ ನಿಮ್ಮ ಕೈಯಲ್ಲಿ ನಿಮ್ಮ ಸಂಬಳ 2 ಲಕ್ಷನೋ 4 ಲಕ್ಷನೋ ಇದ್ದರೆ ಬಹುಶಃ ಒಂದು 20,000 ರೂಪಾಯಿವರೆಗೂ ನಗದು ಇಟ್ಕೋಬೋದು. ಇಲ್ಲ ನಾನು ವ್ಯಾಪಾರಸ್ಥ 1 ಕೋಟಿ ಮಾಡ್ತೀನಿ ಅಂದರೆ 1 ಲಕ್ಷದವರೆಗೂ ಇಟ್ಕೋಬೋದು. ಮಿಕ್ಕಿದ್ದನ್ನು ಬ್ಯಾಂಕಲ್ಲಿ ಇಡಿ, ಕಾರ್ಡ್ಗಳಲ್ಲಿರಲಿ ಅಥವಾ ಬ್ಯಾಂಕಲ್ಲಿರಲಿ ಅಂತ ಹೇಳ್ತಾರೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ದಿನದ ಬಿಸ್ನೆಸ್ಸನ್ನು ಮುಗಿಸಿದ ಮೇಲೆ ನೀವು ನಗದನ್ನು ಇಟ್ಕೊಳ್ಳೋ ಹಂಗೆ ಬರಲ್ಲ, ಮರುದಿನ ಮಾರನೇ ದಿನವೇ ಬ್ಯಾಂಕಲ್ಲಿ ಕಟ್ಟಿಬಿಡ್ಬೇಕು, ಅದನ್ನು ಕಟ್ಟದೇ ಇದ್ದರೆ ಆಗಲ್ಲ ಅನ್ನೋ ಈ ಥರ ಹಲವಾರು ಕ್ರಮಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಬಹುದೊಡ್ಡ ಒಂದು ಗಾಳಿ ಸುದ್ದಿ ಹಬ್ಬಿದೆ ಮಾರ್ಕೆಟ್ನಲ್ಲಿ. ಅದೇನು ಅಂದರೆ 1960ರ ಆದಿನಲ್ಲಿ ಅಥವಾ ಅಂತ್ಯದಲ್ಲಿ ಇದ್ದಂತಹ ಎಸ್ಟೇಟ್ ಟ್ಯಾಕ್ಸ್ ಅಂತಿದ್ದಾರೆ. ಅಂದರೆ
ತಂದೆ ಮನೆಯ ಯಜಮಾನ ಮೃತಪಟ್ಟರೆ ಆತನ ಆಸ್ತಿ ಮಕ್ಕಳಿಗೆ ಅಥವಾ ಹೆಂಡತಿಗೆ ಹೋದರೆ 10 ಕೋಟಿ ಅಥವಾ 20 ಕೋಟಿ ಮೇಲಿದ್ದರೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಡೋಣ್ಣೋ ಗೊತ್ತಿಲ್ಲ ಯಾವ್ಯಾವ ಕಾನೂನು ಬರುತ್ತೋ ಬಂದಂಗೆ ನಿಮಗೆ ನಾವು ಹೇಳ್ತೀವಿ ಅಷ್ಟೇ. ಹೊಸ ವರ್ಷದ ಆರಂಭದಲ್ಲೇ ವಿಧಾನಸಭೆ ಚುನಾವಣೆ ನಡೆಯಲಿರುವ ಉತ್ತರ ಪ್ರದೇಶದಲ್ಲಿ ಕದನ ಘೋಷಣೆ ಆಗುವ ಮೊದಲೇ ಪ್ರಚಾರ ಬಿರುಸುಗೊಂಡಿದೆ. ಇವತ್ತು ನರೇಂದ್ರ ಮೋದಿ ಕಾನ್ಪುರದಲ್ಲಿ ಪರಿವರ್ತನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇದು ಅವರ ಕೊನೆಯ ಪರಿವರ್ತನಾ ರ್ಯಾಲಿ. ಪ್ರತಿಪಕ್ಷಗಳ ಮೇಲೆ ಅವರು ದಾಳಿ ಮಾಡೋದಂತೂ ನಿಶ್ಚಿತ. ನೋಡಬೇಕು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಕೂಡ ಜೌನ್ಪುರದಲ್ಲಿ ರ್ಯಾಲಿನಲ್ಲಿ ಭಾಗವಹಿಸ್ತಾರೆ. ಬೆಳಗಾವಿಯಲ್ಲಿ ನಡೆದ ಭಾಷಣದಲ್ಲಿ ಅವರು ಇದು ಮೋದಿ ಮಾಡಿದ ದುರಂತ ಅಂತ, ಮೋದಿ ದುರಂತ ಇದು ದೇಶಕ್ಕೆ ಅಂತ ನೋಟು ಬ್ಯಾನ್ನ ನಿಷೇಧವನ್ನು ಟೀಕೆ ಮಾಡಿದ್ರು. ಈಗ ಮೋದಿ ಏನು ಉತ್ತರ ಕೊಡ್ತಾರೆ ನೋಡಬೇಕು. ರಾಜ್ಯಗಳ ನಡುವಿನ ಜಲ ವಿವಾದಗಳನ್ನು ಬಗೆಹರಿಸುವುದಕ್ಕೆ ಒಂದು ಪರ್ಮನೆಂಟ್ ಆಗಿ ಒಂದೇ ಒಂದು ಶಾಶ್ವತ ನ್ಯಾಯಮಂಡಳಿಯನ್ನು ಒಂಥರ ಕೋರ್ಟ್ ಥರ ರಚನೆ ಮಾಡಿಬಿಟ್ರೆ ಹೇಗೆ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಇದನ್ನು ಈ ಬಾರಿ ಬರಬಹುದಾದ ಪಾರ್ಲಿಮೆಂಟ್ನಲ್ಲಿ ಅಂದರೆ ಸಂಸತ್ತಿನಲ್ಲಿ ಈ ಮಸೂದೆ ಮಂಡನೆ ಆಗಿಬಿಡಬಹುದು ಅಂತ ಹೇಳ್ತಿದ್ದಾರೆ. 1956ರ ಅಂತಾರಾಜ್ಯ ಜಲ ವಿವಾದ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಸಂಪುಟ ತೀರ್ಮಾನಿಸಿದೆ. ಹಾಗಾಗಿ ತಿದ್ದುಪಡಿ ಮಸೂದೆಯು ಬರುತ್ತೆ ಅನ್ಸುತ್ತೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಇದು ರಚನೆ ಆಗತ್ತಂತೆ. ಜೊತೆಗೆ ಹಲವು ಪೀಠಗಳನ್ನು ರಚಿಸೋದಕ್ಕೆ ನಿರ್ಧರಿಸಲಾಗಿದೆ. ಈ ಶಾಶ್ವತ ನ್ಯಾಯಮಂಡಳಿ ಮೂಲಕ 3 ವರ್ಷಗಳಲ್ಲಿ ರಾಜ್ಯಗಳ ನಡುವಿನ ಜಲ ವಿವಾದಗಳನ್ನು ಬಗೆಹರಿಸುವುದು ಕೇಂದ್ರದ ಉದ್ದೇಶ. ಕೃಷ್ಣೆ, ಕಾವೇರಿ, ನರ್ಮದೆ, ಗಂಗೆ ಈ ರೀತಿ ಹಲವಾರು ನದಿಗಳ ವಿಚಾರದಲ್ಲಿ ಹಲವಾರು ರಾಜ್ಯಗಳ ಮಧ್ಯೆ ವಿವಾದಗಳಿದೆ. ಸರ್ಕಾರಿ ಸ್ವಾಮ್ಯದ KMFನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಅಂದು ನನಗೆ 2 ಲಕ್ಷ ರೂಪಾಯಿ ಇಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಅದರ ಮಾಜಿ ಅಧ್ಯಕ್ಷ ಸೋಮಶೇಖರ ರೆಡ್ಡಿ ಪರಮಾಪ್ತರೂ ಆಗಿರುವಂತಹ ಬಳ್ಳಾರಿ ನಗರ ಪಾಲಿಕೆ ಸದಸ್ಯ ಶ್ರೀನಿವಾಸ ಮೋತ್ಕರಾನವರ ವಿರುದ್ಧ ಆರೋಪ ಬಂದಿದೆ. ನೇತ್ರಾವತಿ ಅನ್ನೋರು ಆರೋಪ ಮಾಡಿದ್ದಾರೆ. ದುಡ್ಡು ತಗೊಂಡು ವಂಚನೆ ಮಾಡಿದ್ರು, ಕೆಲಸನೂ ಇಲ್ಲ, ಎಂಥದ್ದು ಇಲ್ಲ ಅಂತ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯೂ ಮಾಡಿದ್ದಾರೆ. ಆದರೆ ಆಕೆ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಸೋಮಶೇಖರ್ ರೆಡ್ಡಿ ಆಪ್ತರು ಹೇಳ್ತಿದ್ದಾರೆ. ರೆಡ್ಡಿನವರು ಸೋಮಶೇಖರ್ ರೆಡ್ಡಿ ಅವರಿಗೆ ಪಿ ಆಗಿದ್ರು KMF ಅಲ್ಲಿ. ಸೊ KMF ಅಲ್ಲಿ ಕಾಲ್ಫರ್ ಮಾಡಿದ್ರು, 5 ಲಕ್ಷಕ್ಕೆ ಮಾತಾಡಿದ್ರು, 2 ಲಕ್ಷ ಅಡ್ವಾನ್ಸ್ ಕೊಟ್ವಿ ಸರ್, ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಎಲ್ಲ ರೆಕಾರ್ಡ್ ಎಲ್ಲ ತಗೊಂಡ್ರು. ಕನಿಂಗಮ್ ರೋಡು ಸೋಮಶೇಖರ್ ರೆಡ್ಡಿ ಮನೆ ಹತ್ರನೇ ಇಸ್ಕೊಂಡ್ರಿ ಶ್ರೀನಿವಾಸ ರೆಡ್ಡಿ. ಇವಾಗ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ನನಗೆ ತುಂಬಾ ಪ್ರಾಣ ಬೈಕೆ ಆಗ್ತಾರೆ. ನನಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್, ನನ್ನ ವಿಷಯ ಕೂಡ ಸಾಯೋ ಪರಿಸ್ಥಿತಿಲಿ ಇದ್ದೀನಿ. ಏನೋ ನೇತ್ರಾವತಿ ಅಂತ ಹೇಳಿ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಬಗ್ಗೆ. 2 ಲಕ್ಷ ತಗೊಂಡಿದ್ದೀನಿ ಅಂತೇಳಿ. ನಾನೇನು ಯಾರು ತಗೊಂಡೇ ಇಲ್ಲ. ಈಗಾಗಲೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾಳೆ. ನಾನು ದುಡ್ಡು ಕೊಡಲಿಲ್ಲ, ನಾನು ಸೀಮೆಣ್ಣೆ ಹೊಯ್ಕೊಂಡು ಸಾಯ್ತೀನಿ. ನಾನು ಯಾಕೆ ನಾನು ತಗೊಂಡಿದ್ರೆ ನಾನು ಬೈ ಬೀಳೋದಕ್ಕೆ ಯಾರೋ ಹೇಳ್ಕೊಡ್ತಾ ಇದ್ದಾರೆ. ಇಷ್ಟು ವರ್ಷ ಇಲ್ದಿದ್ದು ಈಗ ಬಂದು ನಾನು ಬರ್ತಾ ಇದ್ದೀನಿ. ಈ ಊರಿನಲ್ಲಿ ಜೀವ ಜಲ ವಿಷಕಾರಿಯಾಗಿದೆ. ಸಿಹಿಯಾಗಿರಬೇಕಾದ ಬದುಕಿಗೆ ಬೆಲ್ಲದ ಘಟಕ ಮಾರಕವಾಗ್ಬಿಟ್ಟಿದೆ. ಹಳ್ಳಿಗೆ ಹಳ್ಳಿಯನ್ನೇ ಕಾಡ್ತಾ ಇರುವಂಥ ಈ ತ್ಯಾಜ್ಯದ ಕಂಟಕದ ವರದಿ ಹೀಗಿದೆ. ಮೂಗು ಮುಚ್ಚಿಕೊಂಡು ಓಡಾಡುತ್ತಿರುವ ಗ್ರಾಮಸ್ಥರು, ಮಕ್ಕಳಿಗೆ ಮೈತುಂಬ ಚರ್ಮರೋಗ, ಬಾವಿಗಳಲ್ಲಿ ಸಿಕ್ತಿರೋದು ಆಸಿಡ್ ಮಿಶ್ರಿತ ಕೊಳಚೆ ನೀರು. ಅಂದಹಾಗೆ ಇದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮದ ಕಥೆ ವ್ಯಥೆ. ಈ ಊರಲ್ಲಿರುವ ಬೆಲ್ಲ ತಯಾರಿಕಾ ಘಟಕಗಳು ತ್ಯಾಜ್ಯ ರಾಸಾಯನಿಕ ನೀರನ್ನ ಸಂಸ್ಕರಣೆ ಮಾಡದೆ ಬಿಡ್ತಿವೆ. ವಿಷಕಾರಿ ನೀರು ಕೆರೆ ಬಾವಿಗಳಿಗೆ ಸೇರ್ತಿದೆ. ಈ ಜೀವ ಜಲವನ್ನ ಸೇವಿಸಿ ಗ್ರಾಮಸ್ಥರಲ್ಲಿ ಚರ್ಮರೋಗ ಕಾಣಿಸಿಕೊಂಡಿದೆ. ಜಾನುವಾರುಗಳಿಗೂ ಕಂಟಕವಾಗಿ ಪರಿಣಮಿಸಿದೆ. ಗಾನಮನಿ ಮಳೆ ನೀರೆಲ್ಲ ಇದ್ರಾಗ ಸುರುತ್ತಾರೆ. ಆಸಿಡ್ ನೀರ, ಪೌಡರ್ ನೀರ. ಸ್ಕೂಲ್ ಮಕ್ಕಳಿಗೆಲ್ಲ ಬಾಳ ತೊಂದರೆ ಆಗೈತ್ರಿ. ಅದರಿಂದ ಹುಣ್ಣುಗಳದಾಗ್ಯಾವ್ರಿ, ಬೆಳಿ ಬೆಲ್ಲ ಸುಟ್ಟಂಗ್ ಆಗತ್ತವ್ರಿ. ಇದ್ರ ಸಂಬಂಧ ತಹಶೀಲ್ದಾರ್ ಗಮನಕ್ಕ ಮತ್ PDO ಗಮನಕ್ಕೆ ತಂದ್ರ ಬಿ ಏನೂ ಆಗಿಲ್ರಿ. ಈಗ ನಾವು ನಿಮ್ ಮೂಲಕ ಕೇಳ್ಕೋದಂದ್ರ ಇಲ್ಲಿ ನೀರ್ ಬರೋದು ಬಂದ್ ಆಗಬೇಕು, ಮತ್ತೆ ಇದೆಲ್ಲ ಕೆನಾಲ್ ಸ್ವಚ್ಛ ಆಗ್ಬೇಕಂತ ಹೇಳಿ ಜೈಲ್ ವಿಷಯ ಒಂದು ಮಾತು ನೀವು ಹೇಳ್ಬೇಕ್ರಿ. ಈ ಪೀಡನೆ ಸಂಬಂಧ ರಾಯಭಾಗ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಸಾಹೇಬರಿಗೆ ಕಠಿಣ ಕ್ರಮ ಕೈಗೊಳ್ಳುವುದಕ್ಕೆ ಇನ್ನೂ ಪುರುಸತ್ತೂ ಸಿಕ್ಕಿಲ್ಲ. ಚೇತನ್ ಹೊಳೆಪ್ಪಗೋಳ, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ಚಿತ್ರದುರ್ಗದ ರಸ್ತೆಗಳಲ್ಲಿ ರೇಸ್ ಕಾರ್ಗಳದ್ದು ಕಾರುಬಾರಂತೆ. 36 ರೇಟ್ ನೋಡೋಣ. 10 ಗ್ರಾಮ್ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 27,990 ಇದ್ರೆ ಆಭರಣ ಚಿನ್ನದ ಬೆಲೆ 25,900 ಇದೆ. ಬೆಳ್ಳಿ ಕೆಜಿಗೆ 40,900 ರೂಪಾಯಿ ಇದೆ. ಇದರ ಪ್ರಾಯೋಜಕರು ಶ್ರೀರಾಮ ಜ್ಯುವೆಲರ್ಸ್, ಮಾರುತಿ ಮಂದಿರ ವಿಜಯನಗರ, ಮಾರುತಿ ಮಂದಿರ ಎದಿರು, ವಿಜಯನಗರ, ಬೆಂಗಳೂರು.
ನಿರಾಣಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.